हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। निगमकल्पतरोर्गलितं फलम् सुखमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। ಶ್ರೀಗುರುಭ್ಯೋ ನಮಃ. ಹರಿ ಓಂ. 10ನೇ ಸ್ಕಂದದ 26ನೇ ಅಧ್ಯಾಯದ ಪ್ರಾರಂಭದಿಂದ ನೋಡ್ತಾ ಇದ್ದೇವೆ. ತುಂಬಾ ಚಿಕ್ಕದಾದ ಅಧ್ಯಾಯ ಇದು. ಏಕಾದಶಿಯ ದಿವಸ ನಂದಗೋಪ ಅಂದ್ರೆ ಕೃಷ್ಣನ ತಂದೆ ಇಡೀ ದಿವಸ ನಿರಾಹಾರದಲ್ಲಿದ್ದುಕೊಂಡು ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಮಾಡಿ ಮರುದಿನದಲ್ಲಿ ದ್ವಾದಶಿ ಇದೆ. ದ್ವಾದಶಿಯ ದಿವಸ ಬೇಗನೆ ಪಾರಣೆಯನ್ನು ಮಾಡಬೇಕು. ಪಾರಣೆ ಅಂದ್ರೆ ಭೋಜನ, ನೈವೇದ್ಯಾದಿಗಳನ್ನು ಮಾಡಿ ಬೇಗನೆ ಪಾರಣೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ದಿನನಿತ್ಯದ ನಿತ್ಯ ಕರ್ಮಗಳನ್ನು ಬೇಗ ಮುಗಿಸುವ ಉದ್ದೇಶದಿಂದ ನಂದಗೋಪ ಯಮುನಾ ನದಿಗೆ ಬೇಗನೆ ಯಮುನಾ ನದಿಯಲ್ಲಿ ಇಳಿತಾ ಇದ್ದಾನೆ. ಇದು ರಾತ್ರಿಯ ಸಂದರ್ಭ. ಇದು ರಾತ್ರಿಯ ಸಂದರ್ಭದಲ್ಲಿ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಇಳಿದಂತಹ ನಂದಗೋಪನನ್ನ ಆ ಕಾಲದಲ್ಲಿ ನದಿಯ ನೀರನ್ನ ಕಾಯ್ಲಿಕ್ಕೆ ಅಂತ ಭಟರೆಲ್ಲ ಇರ್ತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಭಟರಲ್ಲ ಅವರು, ರಾತ್ರಿಯಲ್ಲಿ ಸಂಚಾರ ಮಾಡುವ ವರುಣನ ಸೇವಕರು. ಅಸುರ ಸಂಚಾರದ ಕಾಲದಲ್ಲಿ ಇವರೆಲ್ಲ ಯಾಕೆ ಬರ್ತಾ ಇದ್ದಾರೆ ಅಂತಂದುಕೊಂಡು ಇವನ್ ತಪ್ಪು ಮಾಡಿದ್ದಾರೆ ಅಂತ ತಿಳಿದುಕೊಂಡು ಯಮುನಾ ನದಿಯಲ್ಲಿ ಮುಳುಗ ಹಾಕ್ತಾ ಇದ್ದಂತಹ ನಂದಗೋಪನನ್ನ ಆ ರಾಕ್ಷಸ ವರುಣದೇವರ ಭಟ ಕರೆದುಕೊಂಡು ವರ್ಣಲೋಕಕ್ಕೆ ಅಂತ ಹೋಗ್ತಾ ಇದ್ದಾನೆ. ಏನಿದು, ಯಾವ ಸಂದರ್ಭಕ್ಕೆ ಅವನು ಸ್ನಾನ ಮಾಡ್ತಾ ಇದ್ದ, ಇದನ್ನೆಲ್ಲ ಒಂದ್ ಸ್ವಲ್ಪ ಗಮನಿಸ್ಕೋಬೇಕು. ಏನು ಅಂತಂದ್ರೆ, ದ್ವಾದಶಿಯ ದಿವಸ ಅದು ನಮ್ಮ ಕಡೆಗಳಲ್ಲೆಲ್ಲ ಬೇಗನೆ ಪಾರಣೆ ಅಂತ ನೀವು ಪಂಚಾಂಗದಲ್ಲಿ ಹಾಕಿರ್ತಾರೆ, ನೋಡಬಹುದು. ಸಾಧನಿ ದ್ವಾದಶಿ ಅಂತೆಲ್ಲ ಹಾಕಿರ್ತಾರೆ. ಸಾಧನ ದ್ವಾದಶಿ ಅಂತಂದ್ರೆ ಸೂರ್ಯೋದಯ ಆಗಿ ಕೆಲವೇ ಕೆಲವು ನಿಮಿಷಗಳಷ್ಟು ಕಾಲ ದ್ವಾದಶಿ ತಿಥಿ ಇರುತ್ತೆ. ಏಕಾದಶಿ ದಿವಸ ಇಡೀ ದಿವಸ ನಿರಾಹಾರ ಉಪವಾಸವನ್ನು ಮಾಡಿದಂತಹ ವ್ಯಕ್ತಿಗಳು ದ್ವಾದಶಿಯ ದಿವಸ ಮರುದಿನ ದ್ವಾದಶಿ ಇರುವ ಸಂದರ್ಭದಲ್ಲಿ ಏನೇ ಪಾರಣವನ್ನು ಮಾಡಬೇಕು. ಪಾರಣ ಅಂತಂದ್ರೆ ಊಟ ಮಾಡಬೇಕು ಅಂತ ಅರ್ಥ. ದ್ವಾದಶಿಯ ದಿವಸ ಪಾರಣವನ್ನ ಮಾಡಬೇಕು ಅಂತ ಆದಾಗ ಯಾವ ಸಮಯಕ್ಕೆ ಅದ್ ಮಾಡ್ಬೇಕು? 1:15 ನಿಮಿಷ ಇರುತ್ತೆ. ಸೂರ್ಯೋದಯ ಆಗಿ 1:15ನೋ 2 ನಿಮಿಷನೋ 6:00ವರೆಗೆ ಸೂರ್ಯೋದಯ ಆಯಿತು ಅಂತಂದ್ರೆ 6:35ವರೆಗೂ ಅಷ್ಟೇ ದ್ವಾದಶಿ ಇತ್ತು ಅಂತಾದ್ರೆ ದ್ವಾದಶಿ ತಿಥಿ ಆ ಕ್ಷಣಕ್ಕೆ ಮುಗಿದ್ಬಿಟ್ಟು ತ್ರಯೋದಶಿ ತಿಥಿ ಪ್ರಾರಂಭವಾಗತ್ತೆ ಅಂತಾದ್ರೆ ನಿನ್ನೆ ಉಪವಾಸ ಮಾಡಿದ್ದೇವೆ, ದ್ವಾದಶಿಯ ತಿಥಿ ಇರುವಂತಹ ಸಂದರ್ಭದಲ್ಲಿ ಪಾರಣೆಯನ್ನು ಮಾಡ್ಲಿಲ್ಲ ಅಂತಂದ್ರೆ ಉಪವಾಸ ಮಾಡಿದ ಫಲ ಸಿಗೋದಿಲ್ಲ.
ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಷ್ಟರಲ್ಲಿ ತೀರ್ಥ ಪಾರಣೆಯನ್ನು ಮಾಡ್ಬೇಕು. ನಾವೆಲ್ಲ ಇವರು ಅಂಬರೀಷ ರಾಜನ ಕಥೆಯನ್ನು ಕೇಳಿದ್ದೇವಲ್ಲ, ದುರ್ವಾಸ ಋಷಿಗಳ ಶಾಪದ ಸಂದರ್ಭದಲ್ಲಿ ಅವನು ಬರೀ ನೀರನ್ನು ಕುಡಿದು ಉಪವಾಸವನ್ನ ಮುರಿದು, ಉಪವಾಸ ಮಾಡಿದ ಹಾಗೆ ಆಯ್ತು, ಪಾರಣೆಯನ್ನು ಮಾಡಿದ ಹಾಗೆ ಆಯ್ತು ಅಂತಂದು ಹೇಳ್ತಾರಲ್ಲ, ಹಾಗೆ ಅಷ್ಟರ ಒಳಗಡೆಯಲ್ಲಿ ತಮ್ಮ ಆಹ್ನಿಕಾದಿಗಳನ್ನು ಮುಗಿಸಿಕೊಂಡು ಸೂರ್ಯೋದಯ ಆಗುವುದರ ಒಳಗಡೆಯಲ್ಲಿ, ಸೂರ್ಯೋದಯ ಆದ ತತ್ಕ್ಷಣದಲ್ಲಿ ತೀರ್ಥಪ್ರಾಶನವನ್ನು ಮಾಡಬೇಕು. ಆವಾಗ ದ್ವಾದಶಿಯ ಫಲ ಸಿಗತ್ತೆ. ಆಯ್ತು, ಇಷ್ಟು ಬೇಗನೆ ತಾವು ಆಹ್ನಿಕಾದಿಗಳೆಲ್ಲವನ್ನು ಮುಗಿಸ್ಬೇಕು ಅಂತಂದು ಹೇಳಿದ್ರೆ ಎಷ್ಟು ಗಂಟೆಗೆ ಹೇಳ್ಬೇಕು? ದಿನನಿತ್ಯದ ಏಳುವ ಸಂದರ್ಭ ಅರುಣೋದಯ ಕಾಲ ಅಂದ್ರೆ ಸುಮಾರು 4:15. 4:15 ಎದ್ರೆ ಹಾಗೆ ಎದ್ಬಿಟ್ಟು ಕೈಕಾಲ್ ಮುಖ ತೊಳ್ಕೊಂಡು ಶೌಚಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ಟಿವಿ ಎದುರುಗಡೆಯಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋರಿಗೆ 4:15 ಎದ್ರು ಆಯ್ತು, 5:15 ಎದ್ರು ಆಯ್ತು, ಏನ್ ತೊಂದರೆ ಆಗೋದಿಲ್ಲ. ಆದ್ರೆ ಎದ್ದು ಜಪವನ್ನು ಮಾಡೋದು, ಸಂಧ್ಯಾ ವಂದನಾದಿಗಳನ್ನು ಮಾಡೋದು, ಅದೇ ರೀತಿಯಾಗಿ ದೇವರ ಪೂಜೆಯನ್ನು ಮನೆಯಲ್ಲೆಲ್ಲ ಮುಗಿಸಿಕೊಂಡು ಆಮೇಲೆ ನೈವೇದ್ಯವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಿವೇದನೆ ಮಾಡ್ತೇವೆ ಅಂತಂದ್ರೆ ಅದಕ್ಕೆ 2-2.5 ಗಂಟೆ ಬೇಕಾಗುತ್ತೆ. ಅಡಿಗೆ ಆಗ್ಬೇಕು, ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಬಹಳ ಸಮಯ ಹಿಡಿಯುತ್ತೆ. ಅದಕ್ಕೆ ಉಳಿದ ದಿವಸಗಳಲ್ಲೆಲ್ಲ ಬೆಳಿಗ್ಗೆ ಅರುಣೋದಯ ಕಾಲದವರೆಗೂ ಅಂದ್ರೆ 4-4:15 ತೀರ್ಥ ಸ್ಪರ್ಶ ನಿಷಿದ್ಧ. ನದಿ ಆಗಿರಬಹುದು, ಸರೋವರ ಆಗಿರಬಹುದು, ಆ ತೀರ್ಥದ ಸ್ಪರ್ಶ ಮಾಡುವ ಹಾಗಿಲ್ಲ ಆ ಸಂದರ್ಭದಲ್ಲಿ. ಅರುಣೋದಯ ಕಾಲಕ್ಕಿಂತ ಮುಂಚಿನ ಕಾಲದಲ್ಲಿ ಆ ತೀರ್ಥಗಳ ಸ್ಪರ್ಶವೇ ನಿಷಿದ್ಧ. ಆದರೆ ಯಾವ ದಿವಸ ದ್ವಾದಶಿ ಇದ್ದು ಆ ದ್ವಾದಶಿಯು ಕೂಡ ಅಲ್ಪ ಕಾಲದ ದ್ವಾದಶಿ ಇದೆ ಅಂತಿದೆಯೋ ಆ ದಿವಸಕ್ಕೆ ಮಧ್ಯರಾತ್ರಿಯ 2 ಗಂಟೆಯಿಂದ ಆ 2 ಗಂಟೆಯಿಂದ ಮುಂದಿನ ಎಲ್ಲ ಕಾಲದಲ್ಲೂ ಕೂಡ ತೀರ್ಥದ ಸ್ಪರ್ಶಕ್ಕೆ, ಸ್ನಾನಕ್ಕೆ, ಇದೆಲ್ಲದಕ್ಕೂ ಅವಕಾಶ ಇದೆ. ನಂದಗೋಪ ಹಿಂದಿನ ದಿವಸ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಮರುದಿನದಲ್ಲಿ ಕಲಾ ಮಾತ್ರ ದ್ವಾದಶಿ, ಕಲಾ ಅಂತಂದ್ರೆ ಕೆಲವೇ ನಿಮಿಷಗಳಷ್ಟು ಕಾಲದಲ್ಲಿ ದ್ವಾದಶಿ ಸಮಾಪ್ತಿಯಾಗಿ ಹೋಗಿಬಿಡತ್ತೆ. ಅಷ್ಟೇ ಕಾಲವು ಇದೆ, ಅಷ್ಟೇ ದ್ವಾದಶಿ ಇದೆ ಅಂತಂದ್ರೆ ಎಷ್ಟು ಬೇಗನೆ ನಾವೆಲ್ಲ ಇದನ್ನ ಮಾಡ್ಬೇಕು. ಎದ್ದು ಸ್ನಾನಗಳನ್ನ, ನಿತ್ಯಾನ್ಹಿಕಗಳನ್ನ ಇವನ್ನೆಲ್ಲ ಮಾಡ್ಬೇಕು, ಬಹಳ ಬೇಗ ಹೇಳ್ಬೇಕಾಗತ್ತೆ. ಹೀಗಾಗಿ ಅವನು ಬೇಗನೆ ಎದ್ದು ಈ ದಿವಸಕ್ಕೆ ಇದು ಪ್ರಶಸ್ತವಾದ ಕಾಲವೇ, ನಾನೇನು ಮಾಡಬಾರದಂತಹ ತಪ್ಪನ್ನು ಮಾಡ್ತಾ ಇಲ್ಲ, ಸರಿಯಾದ ಕೆಲಸವನ್ನೇ ಮಾಡ್ತಾ ಇದ್ದೇನೆ ಅಂತ ನಂದಗೋಪ ತಿಳಿದುಕೊಂಡು ವರುಣದೇವರ ಬಳಿಯಲ್ಲಿ ಅಲ್ಲ, ಈ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಅಂತ ಇಳಿತಾ ಇದ್ದಾನೆ ನಂದಗೋಪ. ಆದರೆ ಆ ವರುಣನ ಭಟನಾದಂತಹ ಈ ರಾಕ್ಷಸ ಇದ್ದಾನೆ, ಸಾಮಾನ್ಯರಾದವರಲ್ಲ ಅವರು. ಯಾಕೆ ಅಂತಂದ್ರೆ ಅವರು ಕೂಡ ರಾಕ್ಷಸರು ಅಂತಂದು ಹೇಳಿದ್ರೆ ಮಹಾ ದುಷ್ಟರಾದಂತಹ ರಾಕ್ಷಸರು ಅಂತೆಲ್ಲ ಅನ್ಕೊಳ್ಬಾರ್ದು. ಆದ್ರೆ ಅವನಿಗೆ ಆ ತುಂಬಾ ಸೂಕ್ಷ್ಮವಾದ ಈ ಕಾಲದ ವ್ಯತ್ಯಾಸವನ್ನು ತಿಳಿಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಇದರ ತಿಳಿಯದೇ ಇರುವ ಹಾಗೆ ಆ ರಾಕ್ಷಸ ಸ್ನಾನ ಮಾಡ್ತಾ ಇದ್ದಂತಹ ವರುಣನನ್ನ ಕರೆದುಕೊಂಡು ವರುಣದೇವರ ಎದುರಿನಲ್ಲಿ ತಂದು ನಿಲ್ಲಿಸ್ತಾ ಇದ್ದಾನೆ. ಏಕಾದಶ್ಯಾಂ ನಿರಾಹಾರ ಸಮಭ್ಯರ್ಚ್ಯ ಜನಾರ್ದನಂ ಸ್ನಾತುಂ ನಂದಸ್ತು ಕಾಲಿಂದ್ಯಾ ದ್ವಾದಶ್ಯಾಂ ಜಲಮಾವಿಶತ್. ನಂದಗೋಪ ಏಕಾದಶಿಯ ದಿವಸ ಪೂರ್ತಿಯಾಗಿ ಉಪವಾಸ ಇದ್ದು ಭಗವಂತನ ಆರಾಧನೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ದ್ವಾದಶಿಯ ತಿಥಿ ಸ್ನಾನ ಮಾಡ್ಲಿಕ್ಕೆ ಅಂತ ಯಮುನಾ ನದಿಯ ಜಲದಲ್ಲಿ ಇಳಿತಾ ಇದ್ದಾನೆ. ಆ ಕ್ಷಣದಲ್ಲಿಯೇ ಯಾರು ಅಯೋಗ್ಯ ಕಾಲದಲ್ಲಿ ತೀರ್ಥಕ್ಷೇತ್ರದಲ್ಲಿ ಇಳಿದು ಸ್ನಾನಪಾನಾದಿಗಳನ್ನು ಮಾಡ್ತಾ ಇರ್ತಾರೋ ಅಂತಹವರನ್ನ ಸೆಳಿಲಿಕ್ಕೆ ಅಂತಾನೆ ಇಟ್ಟಂತಹ ಭಟರು, ವರುಣನ ಭಟರು ಯಾರಿದ್ದಾರೋ ಇವನು ಅಯೋಗ್ಯ ಕಾಲದಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಆ ವರುಣನ ಭಟನಾದಂತಹ ರಾಕ್ಷಸ
ಅವ್ರ ಮೇಲೆ ಆಕ್ರಮಣ ಮಾಡಿ ಅವನನ್ನು ಸೆಳೆದುಕೊಂಡು ವರುಣನ ಬಳಿಯಲ್ಲಿ ಬಿಡ್ತಾ ಇದ್ದಾರೆ. ತಂ ಗೃಹೀತ್ವಾ ನಯದ್ಭೃತ್ಯ ವರುಣಸ್ಯಾಸುರೋಂತಿಕಂ ಅವಿಜ್ಞಾಯಾಸುರೀಂ ವೇಲಾಂ ಪ್ರವಿಷ್ಟಮುದಕಂ ನಿಶಿ. ಇದು ಆಸುರಿ ಕಾಲ ಅಂತ ತಿಳಿದುಕೊಂಡು ಪಾಪ ಆ ಭೃತ್ಯ ಸರಿಯಾದ ಕಾಲಕ್ಕೆ ಮರುದಿನದಲ್ಲಿ ಕಲಾ ಮಾತ್ರ ದ್ವಾದಶಿ ಇದೆ, ಬೇಗನೆ ಹೋಗಿ ಸ್ನಾನಾದಿಗಳನ್ನು ಮುಗಿಸಿಕೊಳ್ಳಬೇಕು ಅನ್ನುವಂತಹ ಧರ್ಮ ಸೂಕ್ಷ್ಮದ ಕಾಲ ವಿಶೇಷದ ಪರಿಜ್ಞಾನ ಇಲ್ಲದೆ ಇರುವಂತಹ ಭೃತ್ಯ ಪಾಪ ನಂದಗೋಪನನ್ನ ಸೆಳೆದುಕೊಂಡು ವರುಣನ ಬಳಿಯಲ್ಲಿ ಬಿಡ್ತಾ ಇದ್ದಾನೆ. ಆವಾಗ ಗೋಪಾಲರೆಲ್ಲ ಮುಳುಗ ಹಾಕಿದ್ದಾನೆ, ಮೇಲೆ ಎದ್ದೇ ಬರ್ಲಿಲ್ಲ. ಗೋಪಾಲಕರು ದೊಡ್ಡ ದೊಡ್ಡವರು ಯಾರಿದ್ರು ಅವರೆಲ್ಲ ಗಾಬರಿಯಾಗಿ ರಾಮ ಕೃಷ್ಣ ರಾಮ ಕೃಷ್ಣ ಅಂತ ಜೋರಾಗಿ ರಾಮಕೃಷ್ಣರನ್ನ ಎಬ್ಬಿಸ್ತಾ ಇದ್ದಾರೆ. ನೋಡಿ, 7-8 ವರ್ಷದ ಬಾಲಕರವರು, ಇನ್ನು 7-8 ವರ್ಷದ ಈ ಬಾಲಕರು ಜೋರಾಗಿ ಬಡಿದುಕೊಳ್ತಾ ಇದ್ದಾರೆ. ರಾಮಕೃಷ್ಣರೇ ರಾಮಕೃಷ್ಣರೇ, ಈ ಬಾಲಕರನ್ನ ಎಲ್ಲಿದ್ದಾರೆ, ಇವರೇ ನಮಗೆ ರಕ್ಷಕರು, ಇವರನ್ನು ಬಿಟ್ಟು ಬೇರೆ ಯಾವ ರಕ್ಷಕರು ಇಲ್ಲ ಅಂತ ಆ ಕಾಲಕ್ಕಾಗಲೇ ಇವರಿಗೆಲ್ಲ ಗೊತ್ತಾಗಿದೆ. ಗೋವರ್ಧನ ಪರ್ವತವನ್ನ ಕೃಷ್ಣ ಎತ್ತಿದ ಮೇಲಂತೂ ನಮ್ಮ ರಕ್ಷಕ ಬೇರೆ ಯಾರು ಇಲ್ಲ ಅಂತ ಗೊತ್ತಾಗಿ ರಾಮಕೃಷ್ಣ ರಾಮಕೃಷ್ಣ ಅಂತ ಜೋರಾಗಿ ಜನರೆಲ್ಲ ಕೂಗಿಕೊಳ್ತಾ ಇದ್ದಾರೆ. ಶ್ರೀಕೃಷ್ಣ ಅದನ್ನ ತಿಳಿದುಕೊಂಡು ಭಕ್ತರಿಗೆಲ್ಲ ರಕ್ಷಕನಾದಂತಹ ಕೃಷ್ಣ ತನ್ನ ತಂದೆಯನ್ನು ಕರೆದುಕೊಂಡು ಬರಬೇಕು ಅಂತ ವರುಣ ಲೋಕಕ್ಕೆ ತಾನು ತೆರಳುತ್ತಾ ಇದ್ದಾನೆ. ಕೃಷ್ಣ ಬಂದಿದ್ದನ್ನು ನೋಡಿ ಬಹಳ ಸಂತೋಷ ಆಯ್ತು ವರುಣನಿಗೆ. ಕೃಷ್ಣನನ್ನ ಸ್ವಾಗತ ಮಾಡ್ತಾ ಇದ್ದಾನೆ, ಒಂದು ಆಸನದಲ್ಲಿ ಕೂಡಿಸ್ತಾ ಇದ್ದಾನೆ, ಅವನಿಗೆ ಸತ್ಕಾರ ಮಾಡ್ತಾ ಇದ್ದಾನೆ. ಅವನಿಗೆ ಇನ್ನೂ ಪಾಪ ಗೊತ್ತಿಲ್ಲ, ಕೃಷ್ಣನ ತಂದೆಯನ್ನು ಸೆಳೆದುಕೊಂಡು ಬಂದಿದ್ದಾರೆ ಅಂತ ನಂದನಿಗೆ ಗೊತ್ತಿಲ್ಲ. ಅವನು ಪಾಪ ಅಯ್ಯೋ ಕೃಷ್ಣ ಬಂದಿದ್ದು ದೊಡ್ಡ ಅನುಗ್ರಹ, ಇದು ನನ್ನ ಜೀವನ ಸಾರ್ಥಕವಾಯಿತು, ನಾನೇನು ಅಂದುಕೊಂಡಿದ್ನೋ ನನ್ನ ಅಭೀಷ್ಟಗಳೇನಿದೆಯೋ ಆ ಎಲ್ಲ ಅಭೀಷ್ಟಗಳು ಕೂಡ ಪೂರ್ತಿಯಾಗಿದೆ, ನಾವೆಲ್ಲ ನಿನ್ನ ದಾಸರು, ನೀನ್ ನಮ್ಮನೆಗ್ ಬಂದಿದ್ದೆ ಅಂತಂದು ಹೇಳಿದ್ರೆ ನಮ್ಮ ಸಂಸಾರದ ಕ್ಲೇಶಗಳೇನಿದೆ ಇದೆಲ್ಲವೂ ಕೂಡ ನೀಗಿ ಹೋಯ್ತು, ನಮಗೇನು ಯೋಚನೆ ಇಲ್ಲ. ಕೃಷ್ಣ ನೀನು ಸಾಮಾನ್ಯನಲ್ಲ, ನೀನು ಸಾಮಾನ್ಯ ಜನರ ಕಣ್ಣಿಗೆಲ್ಲ ಚೆನ್ನಾಗಿ ಮಣ್ಣು ಎರಚಿಬಿಟ್ಟು ಅವ್ರ ಜೊತೆಯಲ್ಲಿದ್ರು ಅವರ ಸ್ನೇಹಿತರ ಹಾಗೆ, ಮಗನ ಹಾಗೆ, ಗಂಡನ ಹಾಗೆ, ಸಾರಥಿಯ ಹಾಗೆ ಏನೇನೋ ಮಾಡ್ಬಿಟ್ಟು ನಿನ್ನ ನಿಜವಾದ ಪ್ರಭಾವ ಗೊತ್ತಾಗದೆ ಇರೋ ಹಾಗೆ ಮಾಡ್ಬಿಡ್ತಿ ನೀನು. ಆದ್ರೂ ಎದುರುಗಡೆಯಲ್ಲಿ ಕೃಷ್ಣ ನೀನು ಬಂದಿದ್ದಿ, ನನಗೆ ನೀನೇ ಸಾಕ್ಷಾತ್ತಾಗಿ ಪರಮಾತ್ಮ ಅನ್ನುವ ಭಾವನೆಯನ್ನು ಕೊಟ್ಟಿದ್ದಿ, ಇಂಥ ನಿನಗೆ ನಮಸ್ಕಾರಪ್ಪ. ನೀನಿಲ್ಲಿ ಬಂದಿದ್ದೆ ಅಂತಂದು ಹೇಳಿದ್ರೆ ನನ್ನ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಹೇಳ್ತಾ ಇದ್ದೇನೆ, ನಮ್ಮ ಸೇವಕರು ನಿನ್ನ ತಂದೆಯನ್ನು ಕರೆದುಕೊಂಡು ಬಂದಿದ್ದಾರೆ. ಒಂದು, ನಿಮ್ಮ ತಂದೆ ಅಂತ ಇವ್ರಿಗೆ ಗೊತ್ತಿಲ್ಲ, ಅಷ್ಟೇ ಅಲ್ಲ ನಿನ್ನ ತಂದೆ ಮಾಡ್ತಾ ಇದ್ದಂತಹ ಕಾಲ ಸರಿಯಾದ ಕಾಲವಾದ್ರೂ ಕೂಡ ಅದು ತಪ್ಪು ಕಾಲ ಅಂತ ತಿಳಿದುಕೊಂಡು ಇಲ್ಲಿಗೆ ಸೆಳೆದುಕೊಂಡು ಬಂದ್ಬಿಟ್ಟಿದ್ದಾರೆ. ಪಾಪ ಅವರು ಮೂಢರು, ಅವ್ರಿಗೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅಂತ ಪೂರ್ವಾಪರ ವಿವೇಚನೆ ಮಾಡುವಂತಹ ಶಕ್ತಿ ಇಲ್ಲ. ನಿಮ್ಮ ತಂದೆ ಅಂತ ಗೊತ್ತಾಗದೇನೆ ಮತ್ತೆ ನಿಮ್ಮ ತಂದೆಯವರು ಮಾಡಿದ್ದು ತಪ್ಪು ಅಂತ ಭ್ರಮಿಸಿ ತಪ್ಪು ಮಾಡದೆ ಹೋದ್ರು ಕೂಡ ನಿಮ್ಮ ತಂದೆಯನ್ನ ಸೆಳೆದುಕೊಂಡು ಬಂದ್ಬಿಟ್ಟಿದ್ದಾರೆ, ನೀವು ಕ್ಷಮಿಸಬೇಕು. ನೀ ಎಲ್ಲ ತಿಳಿದವನಪ್ಪ, ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ನಿನಗೆ ಗೊತ್ತಿದೆ ಅಲ್ವಾ, ಹಾಗಾಗಿ ನನ್ನನ್ನ ಕ್ಷಮಿಸಿ ಬಿಡು. ಭೃತ್ಯರಿಂದ ಆದ ತಪ್ಪಿಗೆಲ್ಲ ಅದರ ಯಜಮಾನನೇ ಕಾರಣ, ನನ್ನದೇ ಇದರಲ್ಲಿ ದೊಡ್ಡ ಅಪರಾಧ ಇದೆ, ನೀ ನನ್ನನ್ನ ಕ್ಷಮಿಸಬೇಕು, ನನ್ನ ಮೇಲೆ ಅನುಗ್ರಹ ಮಾಡು, ನಿಮ್ಮ ತಂದೆಯನ್ನು ವಾಪಸ್ ಕರೆದುಕೊಂಡು ಹೋಗಪ್ಪ. ನಾವೇನು ಅವರಿಗೆ
ತೊಂದರೆ ಮಾಡಿಲ್ಲ, ದಯಮಾಡಿ ನಿಮ್ಮ ತಂದೆಯನ್ನು ಕರೆದುಕೊಂಡು ಹೋಗು ಅಂತ ನಂದಗೋಪ ಹೇಳ್ತಾ ಇದ್ದಾನೆ. ಗೋಪಾಲಸ್ತಮ ಪಶ್ಯಂತಹ ಕೃಷ್ಣ ರಾಮೇತಿ ಚುಕ್ರುಷು ಭಗವಾನ್ಸ್ತದುಪಶ್ರುತ್ಯ ಪಿತರಂ ವರುಣಾಹೃತಂ. ಗೋಪಾಲಕರೆಲ್ಲ ನಂದಗೋಪನನ್ನ ಕಾಣದೇನೆ ಕೃಷ್ಣಾರಾಮ ಕೃಷ್ಣಾರಾಮ ಅಂತಂದು ಹೇಳಿ ಜೋರಾಗಿ ಕೃಷ್ಣರಾಮರ ಹೆಸರಿನಲ್ಲಿ ಚಿರಾಡ್ತಾ ಇದ್ದಾರೆ. ತದಂತಿಕಂ ಗತೋ ರಾಜನ್ ಸ್ವಾನಾಂ ಅಭಯದೋ ವಿಭು ಪ್ರಾಪ್ತಂ ವೀಕ್ಷ್ಯ ಹೃಷಿಕೇಶಂ ಲೋಕಪಾಲಸ್ಸ ಪರ್ಯಯ ಮಹತ್ಯಾ ಪೂಜಯಿತ್ವಾ ತದ್ದರ್ಶನ ಮಹೋತ್ಸವ. ರಾಮಕೃಷ್ಣರಲ್ಲಿ ಕೃಷ್ಣ ಬಂದು ತಮ್ಮ ತಂದೆಯನ್ನು ಸೆಳೆದುಕೊಂಡು ಹೋಗಿದ್ದಾನೆ ಅಂತ ತಿಳಿದುಕೊಂಡು, ಅಯ್ಯೋ ಕೃಷ್ಣನನ್ನ ಸೆಳೆದುಕೊಂಡು ಹೋಗಿದ್ದಾರೆ ಅಂತ ಕೃಷ್ಣ ಬಂದಿದ್ದನ್ನ ನೋಡಿ ವರುಣ ಗಾಬರಿ ಆಗ್ತಾ ಇದ್ದಾನೆ. ನಮ್ ಮನೆಗೆ ದಿಢೀರಂತ ಯಾರೋ ದೊಡ್ಡ ಮನುಷ್ಯರು ಬಂದ್ಬಿಟ್ರು ಅಂತಂದ್ರೆ ನಾವು ಯಾರನ್ನ ಪರಮ ಪೂಜ್ಯರು ಅಂತ ತಿಳಿದುಕೊಂಡಿರ್ತೇವ, ಅಂತಹ ಪೂಜ್ಯರೆಲ್ಲ ದಿಢೀರ್ ಅಂತ ಮನೆಗ್ ಬಂದ್ಬಿಟ್ರು ಅಂತಂದ್ ಹೇಳಿದ್ರೆ ಕೈಕಾಲುಗಳೆಲ್ಲ ನಿಂತಾಗ ಆಗಿ ಹೋಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಭಯ ಸಂಭ್ರಾಂತರಾಗಿ ಬಿಡ್ತೇವೆ. ಇಂಥ ಮಹಾತ್ಮರು ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ಕೃಷ್ಣ ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ ಗೊತ್ತಿಲ್ಲದೇನೆ, ಆದ್ರೆ ಬಂದವರಿಗೆ ಏನೇನ್ ಮಾಡ್ಬೇಕು ಅನ್ನುವಂಥದ್ದು ಈ ಎಲ್ಲದರ ಅರಿವನ್ನು ಪಡೆದಿದ್ದಾರೆ. ಪಡೆದುಕೊಂಡು ಇವರು ವರುಣ ಬಂದಂತಹ ಕೃಷ್ಣನಿಗೆ ಸತ್ಕಾರ ಮಾಡ್ತಾ ಇದ್ದಾನೆ. ಅದ್ಯಮೇ ವಿಧೃತೋ ದೇಹ ಅದ್ಯಾರ್ಥೋಧಿಗತ ಪ್ರಭೋ ಯತ್ಪಾದ ಭಾಜೋ ಭಗವನ್ ಅವಾಪುಹು ಪಾರಮಧ್ವನಃ. ಇವತ್ತು ನಾನು ದೇಹವನ್ನು ಧರಿಸಿರುವಂತಹದ್ದು ಸಾರ್ಥಕವಾಯಿತು. ಯಾಕೆ? ಭಗವಂತನ ಪಾದದ ಭಜನೆಯನ್ನು ನಾನು ಮಾಡುವವನು. ನಮ್ಮಂಥವ್ರಿಗೆಲ್ಲ ಜೀವನದ ದೊಡ್ಡ ಸಾರ್ಥಕತೆ ಏನು ಅಂತಂದ್ರೆ ಭಗವಂತನ ಸಾಮೀಪ್ಯ ಪ್ರಾಪ್ತಿ. ಭಗವಂತನ ಸಾಮೀಪ್ಯ ನಮಗ್ ಬಂತು ಅಂತಂದ್ರೆ ಇದಕ್ಕಿಂತ ದೊಡ್ಡದಾದಂತಹ ಸೌಭಾಗ್ಯ ಜೀವನದಲ್ಲಿ ಮತ್ತೊಂದಿಲ್ಲ. ಸಂಸಾರ ಸಾಗರವನ್ನ ಅನಾಯಾಸವಾಗಿ ನಾವು ದಾಟಿ ಬಿಡಬಹುದು. ಹೀಗೆ ನೀನೇ ಬಂದು ನಿನ್ನ ದರ್ಶನವನ್ನು ಕೊಟ್ಟು ನಮಗ ಅನುಗ್ರಹ ಮಾಡ್ತಾ ಇದ್ದಿ ಅಂತಾದ್ರೆ ನಮ್ಮ ಜೀವನ ಸಾರ್ಥಕವಾಗಿದೆ. ಪರಮಾತ್ಮ ನಮಸ್ತುಭ್ಯಂ ಭಗವತೆ ಬ್ರಹ್ಮಣೆ ಪರಮಾತ್ಮನೆ ನ ಯತ್ರ ಶೂಯತೆ ಮಾಯಾ ಲೋಕ ದೃಷ್ಟಿ ವಿಕಲ್ಪನಾ. ನಮ್ಮ ಎಲ್ಲರ ದೃಷ್ಟಿ ಮಂದವಾಗಿ ಹೋಗಿಬಿಡುತ್ತೆ. ಯಾರಾದ್ರೂ ನಮಗಿಂತ ಸ್ವಲ್ಪ ಉತ್ಕರ್ಷವನ್ನು ಹೊಂದಿದ್ದಾರೆ, ನಮಗಿಂತ ಸಾಧನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ ಬಹಳ ಸಂತೋಷ ಪಡಬೇಕು. ನೋಡಿ ಬರೀ ಸಂತೋಷ ಪಡೋದು ಅಷ್ಟೇ ಅಲ್ಲ, ನಾವು ಆ ಮಾರ್ಗದಲ್ಲಿ ನಡಿಬೇಕು ಅಂತ ಆ ಮಾರ್ಗವನ್ನು ನಂಬಿ ಸಂತೋಷ ಪಟ್ಟು ಆ ಮಾರ್ಗದಲ್ಲಿ ತೆರಳಲಿಕ್ಕೆ ಅಂತ ಪ್ರಯತ್ನ ಮಾಡ್ಬೇಕು. ನಮ್ದು ಆತರ ಇರೋದಿಲ್ಲ. ಅವ್ರು ಮಾಡ್ತಾ ಇದ್ದಾರಲ್ಲ ಅಂತ ಮಾಡುವ ವ್ಯಕ್ತಿಗಳ ಮೇಲೆ ಹೊಟ್ಟೆ ಕಿಚ್ಚು, ಅದರ ಜೊತೆಯಲ್ಲಿ ಅವ್ರ ಮೇಲೆ ಮಾತ್ಸರ್ಯ, ಇನ್ನೊಬ್ಬರ ಎದುರಿನಲ್ಲೆಲ್ಲ ಆ ವ್ಯಕ್ತಿಗಳ ಎದುರಲ್ಲಿ ಆ ವ್ಯಕ್ತಿಗಳ ಕುರಿತಾಗಿ ಚಾಡಿ ಚುಚ್ಚೋದು, ಅದನ್ನ ಎಲ್ಲ ದುಷ್ಟ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ. ಇದೆಲ್ಲ ಯಾಕಾಗತ್ತೆ ಅಂದ್ರೆ ಭಗವಂತನ ಮಾಯಾಶಕ್ತಿ. ಯಾರು ಮತ್ತೊಬ್ಬರನ್ನ ನಿಂದಿಸಿ, ಅದು ಅಯೋಗ್ಯರಾದವರನ್ನ ನಿಂದಿಸಿದರೆ ಪಾಪವಿಲ್ಲ, ಪುಣ್ಯವೇ ಇದೆ. ಆದ್ರೆ ಯೋಗ್ಯರಾದಂತಹ ವ್ಯಕ್ತಿಗಳಾಗಿದ್ರೂ ಕೂಡ ಕೇವಲ ಆ ವ್ಯಕ್ತಿಗಳ ಮೇಲಿರುವಂತಹ ಮಾತ್ಸರ್ಯದಿಂದಾಗಿ, ಆ ವ್ಯಕ್ತಿಗಳ ಮೇಲಿರುವಂತಹ ವಿದ್ವೇಷದಿಂದಾಗಿ, ಅಸೂಯೆಯಿಂದಾಗಿ ಯಾವ ವ್ಯಕ್ತಿಗಳು ಹಿರಿಯರನ್ನ, ಜ್ಞಾನಿಗಳನ್ನ, ಸಾಧಕರನ್ನ ನಿಂದಿಸ್ತಾರೋ ಅಂತಹ ವ್ಯಕ್ತಿಗಳಿಗೆ ತಮ್ಮ ಪುಣ್ಯ ಸೋರಿ ಹೋಗೋದು ಗೊತ್ತೇ ಆಗೋದಿಲ್ಲ. ಒಂದು ಕುಂಬಾರ ಮಡಿಕೆಯನ್ನ ನಿರ್ಮಾಣ ಮಾಡಿರ್ತಾನೆ. ನಿರ್ಮಾಣ ಮಾಡಿದ ಮಡಿಕೆಯನ್ನ ಚೆನ್ನಾಗಿ ಬಿಸಿಯಲ್ಲಿಟ್ಟು ಕಾಯಿಸ್ಬೇಕು, ಬೆಂಕಿಯಲ್ಲಿ ಅದನ್ನ ಕಾಯಿಸ್ಬೇಕು, ಸುಡಬೇಕು. ಬೆಂಕಿಯಲ್ಲಿ ಹಾಕಿ ಅದನ್ನು ಸುಟ್ಟಾಗ
ಆ ಮಡಿಕೆಯಲ್ಲಿ ನೀರನ್ನು ಹಾಕಿದರೆ ಸೋರಿ ಹೋಗೋದಿಲ್ಲ, ಆ ನೀರು ಅದರಲ್ಲಿ ನಿಲ್ಲತ್ತೆ. ಆದರೆ ಯಾವ ವ್ಯಕ್ತಿ ಆ ಮಡಿಕೆಯಲ್ಲಿಟ್ಟು ಅದನ್ನ ಮಡಿಕೆಯನ್ನು ಚೆನ್ನಾಗಿ ಕಾಯಿಸದೇನೆ ಹಾಗೆ ಮಡಿಕೆಯನ್ನ ನೀರು ತರಲಿಕ್ಕೆ ಅಂತ ಉಪಯೋಗಿಸ್ತಾನೋ ಅವನಿಗೆ ಗೊತ್ತೇ ಆಗೋದಿಲ್ಲ. ಆ ಮಡಿಕೆಯಿಂದ ನೀರೆಲ್ಲ ಸೋರಿಕೊಂಡು 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 ಹೋಗ್ತಾ ಇರುತ್ತೆ. ಹಾಗೆಯೇ ಪರಮಾತ್ಮನ ಮೋಹಕ ಶಕ್ತಿಗೆ ಬಂಧಕ ಶಕ್ತಿಗೆ ಒಳಗಾದಂತಹ ನಾವು ನಮ್ಮ ಜೊತೆಯಲ್ಲಿ ಯಾರ್ಯಾರಿದ್ದಾರೋ ಆ ವ್ಯಕ್ತಿಗಳಲ್ಲಿರುವಂತಹ ಮಹತ್ವವನ್ನ, ಆ ವ್ಯಕ್ತಿಗಳ ಹಿರಿಮೆಯನ್ನ ತಿಳಿದುಕೊಳ್ಳದೇನೆ ಮಾಯೆಯಿಂದ ಮೋಹಿತರಾಗಿದ್ದುಕೊಂಡು ಅವರಿಗೆ ಬಹಳ ಕಷ್ಟ ಕೊಟ್ಟು ಬಿಡ್ತೇವೆ, ನಿಂದಿಸ್ತೇವೆ. ಈ ಎಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಭಗವಂತನ ಬಂಧಕ ಶಕ್ತಿ. ಭಗವಂತನ ಬಂಧಕ ಶಕ್ತಿಯಿಂದ ಇಷ್ಟೆಲ್ಲ ಅನರ್ಥಗಳು ನಮ್ಮಿಂದ ಆಗತ್ತೆ. ಆದ್ರೂ ಪರಮಾತ್ಮ ನೀನು ಬಂದಾಗ, ಈಗ ತಾನೇ ನಮ್ಮ ಸಹ ಉದ್ಯೋಗಿ ಪರಮಾತ್ಮನಿಂದ ನಿಯಮಿತನಾದವನು ಇಂದ್ರನೂ ಕೂಡ, ಇಂದ್ರನಿಗೇನೆ ಎಂತಹ ದೊಡ್ಡ ಮಾಯಾಜಾಲದಲ್ಲಿ, ಪರಮಾತ್ಮನು ಕೊಟ್ಟಂತಹ ಮಾಯಾಜಾಲದಲ್ಲಿ ಸಿಲುಕಿಕೊಂಡು ಎಷ್ಟು ವ್ಯಥೆಯನ್ನ ಅನುಭವಿಸಿದ್ದ ಇಂದ್ರನೂ ಕೂಡ. ನನಗೆ ಆ ತರದ ಅನರ್ಥ ಆಗ್ಲಿಲ್ಲಲ್ಲ, ನಾನೇನು ಅನರ್ಥ ಮಾಡ್ಲಿಲ್ಲ, ಆದ್ರೆ ನನ್ನ ಭೃತ್ಯರಿಂದಾಗಿ ನಿನಗೆ ತೊಂದರೆಯಾಗಿದೆ ಕೃಷ್ಣ. ಮಾಯಾಶಕ್ತಿಗೆ ನಾನು ಮೋಹಿತನಾಗದೆ ಹೋದರೂ ಕೂಡ ನಾನು ಯಾವ ಭೃತ್ಯರನ್ನು ನಿಯಮನ ಮಾಡ್ತಾ ಇದ್ದೇನೋ ಅವರು ಸರಿಯಾಗಿರುವ ಹಾಗೆ ನೋಡಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ, ಅದು ನನ್ನಿಂದ ಆಗಲಿಲ್ಲ. ನಿನ್ನ ತಂದೆ ಅಂತ ಗೊತ್ತಾಗದೇನೆ ಅವ್ರು ಮಾಡಿದ್ದು ಅಪರಾಧ ಅಂತ ತಿಳಿದುಕೊಂಡು ಸರಿಯಾದ ಸಮಯದಲ್ಲಿಯೇ ಆನ್ಹೀಕಕ್ಕೆ ತೆರಳಿದ್ರು ಕೂಡ ನಿಮ್ಮ ತಂದೆಯನ್ನ ತಪ್ಪು ಮಾಡ್ತಾ ಇದ್ದಾರೆ ಅನ್ನುವ ಭ್ರಮೆಯಿಂದಾಗಿ ಸೆಳೆದುಕೊಂಡು ಬಂದ್ಬಿಟ್ಟಿದ್ದಾರೆ. ಅಜಾನತ ಮಾಮಕೇನ ಮೂಢೇನ ಅಕಾರ್ಯ ವೇದಿನ ಆನೀತಃ ಅಯಂ ತವ ಪಿತಾ ತತ್ ಪ್ರಭೋ ಕ್ಷಂತುಮರ್ಹಸಿ. ಗೊತ್ತಿಲ್ಲದೇನೆ ನನ್ನ ಭೃತ್ಯರೆಲ್ಲರೂ ಕೂಡ ನಿಮ್ಮ ತಂದೆ ಅಂತ ನಮಗ್ ಗೊತ್ತಾಗ್ಲಿಲ್ಲ, ಅವರನ್ನ ಸೆಳೆದುಕೊಂಡು ಬಂದ್ಬಿಟ್ಟಿದ್ದೇವೆ, ಹಾಗಾಗಿ ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಗೋವಿಂದ ನಿಯತಾಮೇಷಃ ಪಿತಾಮೇ ಮಾಮಕಾ ಹೃತಃ ಮಮಾಪ್ಯನುಗ್ರಹಂ ಕೃಷ್ಣ ಕರ್ತುಂ ಅರ್ಹಸಿ ಅಶೇಷದೃಕ್. ಗೋವಿಂದ, ಎಲ್ಲವನ್ನು ತಿಳಿದವ್ ನೀನು, ನಿನಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಏನಿದೆ? ನಿನ್ನ ಎದುರಿನಲ್ಲಿ ಹೇಳಬೇಕಾದಂತಹ ವಿಷಯವೂ ಏನೂ ಇಲ್ಲ. ನಿನ್ನ ತಂದೆ ಏನು ವಾಪಸ್ ಕರ್ಕೊಂಡು ಹೋಗಪ್ಪ, ನನ್ನ ಮೇಲೆ ಅನುಗ್ರಹ ಮಾಡಿ, ನೀನು ಅನುಗ್ರಹ ಮಾಡಿ ನನ್ನನ್ನ ರಕ್ಷಿಸು ಅಂತ ಹೇಳ್ಕೊಳ್ತಾ ಇದ್ದಾನೆ. ಶ್ರೀ ಶುಕ ಉವಾಚ. ಈ ರೀತಿಯಾಗಿ ಕೃಷ್ಣ ಬಂದ ತತ್ಕ್ಷಣದಲ್ಲಿ ತನ್ನವರಿಂದ ಆದಂತಹ ಅಪರಾಧವನ್ನು ತಿಳಿದು ಅದಕ್ಕೆ ಕ್ಷಮಾಪಣೆಯನ್ನು ಕೇಳಿದ ತತ್ಕ್ಷಣದಲ್ಲಿ ಕೃಷ್ಣ ಪ್ರಸನ್ನನಾಗಿ ಬಿಟ್ಟ. ಕೆಲವೊಮ್ಮೆ ತಪ್ಪಾಗಿರತ್ತೆ, ತಪ್ಪು ಮಾಡದೇ ಇರೋರು ಯಾರಿದ್ದಾರೆ? ಎಲ್ರು ಒಂದಲ್ಲ ಒಂದು ತರದ ತಪ್ಪುಗಳನ್ನು ಮಾಡ್ತಾನೇ ಇರ್ತಾರೆ. ಆದ್ರೆ ಆ ತಪ್ಪುಗಳನ್ನು ತಿದ್ದುಕೊಂಡು ಕ್ಷಮೆಯನ್ನು ಕೇಳೋದಿದೆ ಅಲ್ಲ, ಇದು ದೊಡ್ಡತನ. ಈ ಕ್ಷಮಾಪಣೆಯನ್ನು ಕೇಳಿದಾಗ ಕ್ಷಮಿಸಬೇಕಾದದ್ದು ಎದುರಿನಲ್ಲಿರುವಂತಹ ನಿಯಾಮಕರ ಕರ್ತವ್ಯವೂ ಹೌದು. ಹಾಗಾಗಿ ಕೃಷ್ಣ ಬಂದು ಕ್ಷಮಾಪಣೆಯನ್ನ ಬೇಡ್ತಾ ಇದ್ದಾಗ, ಕೃಷ್ಣನ ಬಳಿಯಲ್ಲಿ ಬಂದು ಕ್ಷಮಾಪಣೆಯನ್ನು ಇವನು ಬೇಡ್ತಾ ಇದ್ದಾಗ ಕೃಷ್ಣ ಹೌದು ಇದರಲ್ಲಿ ವರುಣನ ತಪ್ಪಿಲ್ಲ ಅಂತ ಅಂದುಕೊಂಡು ಅವನನ್ನ ಕ್ಷಮಿಸ್ತಾ ಇದ್ದಾನೆ. ನೋಡಿ, ಎದುರುಗಡೆಯಲ್ಲಿರುವಂತಹ ವ್ಯಕ್ತಿಗಳು ಸಿಟ್ಟಾಗಿದ್ರೆ, ನಮ್ಮಿಂದ ಆ ವ್ಯಕ್ತಿಗಳಿಗೆ ಏನಾದ್ರೂ ತೊಂದರೆ ಆಗಿತ್ತು ಅಂತಂದು ಹೇಳಿದ್ರೆ ನಾವು ಕೂಡ ಅಹಂಕಾರದ ಮಾತುಗಳನ್ನು ಆಡಬಾರ್ದು. ಸಮಾಧಾನವಾಗಿ ನಮ್ ತಪ್ಪಿದ್ರೂ ಕೂಡ ನಮ್ ತಪ್ಪಿಲ್ಲ ಅಂತ ಆ ವ್ಯಕ್ತಿಗಳ ಎದುರಿನಲ್ಲಿ ಬಾಯಿ ಮೇಲು ಮಾಡಿದವು ಅಂತಂದು ಹೇಳಿದರೆ ಯಾರಿಗೆ ಅದರಿಂದ ಅನರ್ಥ? ಅನರ್ಥ ಇರೋದು ನಮಗೆ. ಹಾಗಾಗಿ ನಮ್ಮಿಂದ ತಪ್ಪಾದಂತಹ ಸಂದರ್ಭದಲ್ಲಿ ಮಾತುಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಆದ ತಪ್ಪುಗಳನ್ನ
ವಿನಮ್ರವಾಗಿ ಆ ಬಂದಂತಹ ವ್ಯಕ್ತಿಗಳ ಎದುರಿನಲ್ಲಿ ಒಪ್ಪಿಕೊಂಡು ಇನ್ನೊಮ್ಮೆ ಈ ತಪ್ಪುಗಳು ಆಗೋದಿಲ್ಲ ಅಂತ ಕ್ಷಮಾಪಣೆಯನ್ನು ಮಾಡಿಬಿಟ್ರೆ ಎಷ್ಟೋ ಆಪತ್ತುಗಳಿಂದ ನಾವು ದೂರವಾಗಿ ಬಿಡ್ತೇವೆ. ಆಪತ್ತುಗಳು ನಮಗೆ ಬರಬೇಕಾದಂತಹದ್ದು ತಪ್ಪಿ ಹೋಗತ್ತೆ. ಹೀಗಾಗಿ ವರುಣನಿಗೆ ಈ ವಿಷಯ ತಿಳಿಯದೇ ಇರುವಂತಹದ್ದೇನೋ ಅಲ್ಲ, ಮಹಾಜ್ಞಾನಿ ವರುಣ. ಇದೆಲ್ಲವನ್ನ ತಿಳಿದುಕೊಂಡಂತಹ ವರುಣ ಅನುನಯದ ಸಮಾಧಾನವನ್ನು ಮಾಡುವಂತಹ ಮಾತುಗಳಿಂದಾಗಿ ಕೃಷ್ಣನನ್ನ ಒಲಿಸಿಕೊಳ್ಳುತ್ತಾ ಇದ್ದಾನೆ. ಕೃಷ್ಣನು ಕೂಡ ಪ್ರಸನ್ನನಾಗ್ತಾ ಇದ್ದಾನೆ. ಅವನ ಆದರವನ್ನ ಆತಿಥ್ಯವನ್ನ ಸ್ವೀಕಾರ ಮಾಡಿ ಮತ್ತೆ ತನ್ನ ತಂದೆಯನ್ನ ಕರೆದುಕೊಂಡು ಗೋಕುಲದಲ್ಲಿ ಎಲ್ಲ ಬಂಧುಗಳಿಗೆ ಅವನನ್ನ ಒಪ್ಪಿಸ್ತಾ ಇದ್ದಾನೆ. ಏವಂ ಪ್ರಸಾದಿತ ಕೃಷ್ಣ ಭಗವಾನ್ ಅಖಿಲೇಶ್ವರ ಆದಾಯ ಅಗಾತ ಸ್ವಪಿತರಂ ಬಂಧೂನಾಂ ಚಾವಹನ್ ಮುದಂ. ಬಾಂಧವರಿಗೆಲ್ಲ ನಾವಿದ್ರಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು. ಇವರೆಲ್ಲ ಕರ್ಕೊಂಡು ಹೋಗಿದ್ರು ಕೃಷ್ಣನನ್ನ ಅಂತ, ನಂದಗೋಪನನ್ನ ಕರ್ಕೊಂಡು ಹೋಗಿದ್ರು ಅಂದ್ರೆ ಏನರ್ಥ? ಸತ್ಯ ಹೋಗಿದ್ದ ಅಂತ ಅರ್ಥ. ಮೃತರಾದವರನ್ನ ಮರಳಿ ಬದುಕಿಸುವ ಶಕ್ತಿ ಕೃಷ್ಣನ ದೃಷ್ಟಿಗಿದೆ. ನಾವು ಯಮುನಾ ನದಿಯ ದಡದಲ್ಲಿ ವಿಷ ನೀರನ್ನ ಕುಡಿದು ಮೂರ್ಛೆ ತಪ್ಪಿ ಮೃತರಾಗಿ ಬಿದ್ದಂತಹ ವ್ಯಕ್ತಿಗಳನ್ನ ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಕೇವಲ ಕೃಷ್ಣ ತನ್ನ ದೃಷ್ಟಿ ಮಾತ್ರದಿಂದಾಗಿ ಅವರನ್ನು ರಕ್ಷಿಸಿದ್ದಾನೆ ಅನ್ನೋ ವಿಷಯವನ್ನು ನಾವು ತಿಳಿದಿದ್ದೇವೆ. ಅಷ್ಟೇ ಅಲ್ಲ, ಕೃಷ್ಣ ಪರಲೋಕಕ್ಕೆ ಸೆಳೆದುಕೊಂಡು ಹೋಗಿದ್ರು ಕೂಡ ಅವರನ್ನ ಆ ಲೋಕದಿಂದ ಕರೆತಂದು ಅವರನ್ನ ರಕ್ಷಣೆ ಮಾಡುವ ಸಾಮರ್ಥ್ಯವನ್ನು ಇಟ್ಟುಕೊಂಡಿದ್ದಾನೆ. ಇಡೀ ಜಗತ್ತಿಗೆ ನಿಯಾಮಕನಾದವನು ಅಂತ ತೋರಿಸಿಕೊಡ್ತಾ ಇದ್ದಾನೆ. ನಂದಗೋಪ ಗಾಬರಿ ಆಗ್ತಾ ಇದ್ದಾನೆ. ಕಣ್ಣನ್ನ ಪಿಳಿ ಬಿಟ್ಟು ನೋಡ್ತಾ ಇದ್ದಾನೆ. ಇಂದ್ರಲೋಕ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಭೂಲೋಕದಲ್ಲಿ ಅತ್ಯಂತ ಹಿರಿದಾದ ಸಂಪತ್ತವನ್ನ ನಂದಗೋಪ ಎಲ್ಲಿ ನೋಡಿದ್ದ ಅಂದ್ರೆ ಕಂಸನ ಬಳಿಯಲ್ಲಿ ನೋಡಿದ್ದ. ಈಗ ವರುಣ ಲೋಕಕ್ಕೆ ಕೃಷ್ಣನನ್ನ ಕರೆದುಕೊಂಡು ಹೋದಾಗ ಆ ನಂದಗೋಪನ ಯಾವ ಸಂಪತ್ತಿದೆಯೋ, ನಂದಗೋಪ ಆ ವರುಣದ ಲೋಕಕ್ಕೆ ಹೋದಾಗ ನಂದಗೋಪ ತನ್ನ ಸಂಪತ್ತನ್ನ, ತನ್ನ ಅಧಿಪತಿಯಾದಂತಹ ಕಂಸನ ಮಥುರಾ ಪಟ್ಟಣದಲ್ಲಿರುವಂತಹ ಸಂಪತ್ತನ್ನ, ಇದೆಲ್ಲವನ್ನ ನೋಡಿದಾಗ ಆ ಎಲ್ಲ ಸಂಪತ್ತು ಕೂಡ ಈ ವರುಣಲೋಕದ ಸಂಪತ್ತಿನ ಎದುರಿನಲ್ಲಿ, ಅರಮನೆಯ ಎದುರಿನಲ್ಲಿ ಗುಡಿಸಲು ಕಂಡ ಹಾಗೆ ಕಾಣಿಸ್ತಂತೆ. ಅಷ್ಟು ಅಮೋಘವಾದ ಸಂಪತ್ತು ವರುಣಲೋಕದಲ್ಲಿ ಇತ್ತು. ನಂದಗೋಪ ಗಾಬರಿಯಾಗಿ ಹೋಗಿದ್ದಾನೆ. ಇಷ್ಟು ಗಾಬರಿಯಾದಂತಹ ಯಾವುದು ನಂದಗೋಪ ಆ ವರುಣನನ್ನು ನೋಡ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ಹಾಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ಅಪರಾಧಿಗಳನ್ನು ಒಂದ್ ಕಡೆಯಲ್ಲಿ ಪಕ್ಕದಲ್ಲಿ ಕೂಡಿಸಿರ್ತಾರಲ್ಲ, ಹಾಗೆ ಕೂಡಿಸಿದ್ದಾರೆ. ಏನಾಗತ್ತೋ ಅಂತ ಮುಂದಿನ ವಿಚಾರವನ್ನು ತಿಳಿದು ಭಯಗೊಂಡು ನಂದಗೋಪ ಕೂತಿದ್ದಾನೆ. ಕೃಷ್ಣ ಅಲ್ಲಿಗೆ ಬರ್ತಾ ಇದ್ದಾನೆ. ಗಾಬರಿ ಆಯ್ತು. ಕೃಷ್ಣ ಬಂದಾಗ ಕೃಷ್ಣನನ್ನ ತಮ್ಮೆಲ್ಲರಿಗೆ ಒಡೆಯನಂತೆ 7-8 ವರ್ಷದ ಬಾಲಕನನ್ನ ಕರೆದು ವರುಣಲೋಕದಲ್ಲಿ, ವರುಣನೇ ಅಧಿಪತಿಯಾದವನು, ಅವನು ತನ್ನ ಸಿಂಹಾಸನದಲ್ಲಿ ಕೃಷ್ಣನನ್ನ ಕೂಡಿಸಿ ಅವನ ಪಾದದ ಬುಡದಲ್ಲಿ ಕುಳಿತುಕೊಂಡು ನಮ್ಮಿಂದ ತಪ್ಪಾಯ್ತು ಕ್ಷಮಿಸು ಅಂತ ತನ್ನ ಮಗನನ್ನು ಕೇಳ್ತಾ ಇದ್ದಾನೆ ಅಂತಂದಾಗ ವರುಣನಿಗೆ ಅತ್ಯಾಶ್ಚರ್ಯವಾಗಿದೆ. ಬಂಧುಗಳ ಮುಂದೆ ಕೃಷ್ಣನ ಈ ಅದ್ಭುತವಾದಂತಹ ಚರಿತ್ರೆಯನ್ನು ಮತ್ತೊಮ್ಮೆ ವರ್ಣನೆ ಮಾಡ್ತಾ ಇದ್ದಾನೆ. ಅವರೆಲ್ಲ ಕೇಳ್ಕೊಳ್ತಾ ಇದ್ದಾರೆ, ನಂದಗೋಪ ಇವನು ರಾಜ ಅಂತ ತಿಳಿದುಕೊಂಡಿದ್ದೇವೆ, ನಿನ್ನ ಮಗನನ್ನ ರಾಜ ಅಂತ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ನಿನಗೂ ನೋಡು, ನಿಮ್ಮ ಮಗ ವರುಣಲೋಕವನ್ನ ಎಲ್ಲವನ್ನು ತೋರಿಸಿದ್ದಾನೆ. ನಿನ್ನ ಮಗ ಸಾಕ್ಷಾತ್ ನಾರಾಯಣನೇ ಆದ್ರಿಂದಾಗಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅನ್ನುವ ಲೋಕಗಳೇನಿದೆಯೋ ಆ ಲೋಕವನ್ನು ನನಗೇನಾದ್ರೂ ತೋರಿಸ್ಕೊಡ್ತಾನೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಆ ನಂದಗೋಪನ ಬಳಿಯಲ್ಲಿ ನಿನ್ ಮಗನಿಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡು, ನಮಗೂ ಅವನ ಲೋಕಗಳಾದ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಇವುಗಳು ಕೂಡ ತೋರುವ ಹಾಗೆ ಮಾಡ್ತಾನೋ ಏನೋ, ಸ್ವಲ್ಪ ಕೇಳಿ ನೋಡಪ್ಪ ಅಂತ ಅವನ ಕಡೆಯಲ್ಲಿ ಇನ್ಫ್ಲೂಯೆನ್ಸ್ ಮಾಡು ಅಂತ ಕೇಳ್ತಾ ಇದ್ದಾನೆ.
ನಂದಸ್ತ್ವತೀಂದ್ರಿಯಂ ದೃಷ್ಟ್ವಾ ಲೋಕಪಾಲ ಮಹೋದಯಂ ಕೃಷ್ಣೇ ಚ ಸನ್ನತಿಂ ತೇಷಾಂ ಜ್ಞಾತಿಭ್ಯೋ ವಿಸ್ಮಿತೋ ಬ್ರವೀತ್. ನಂದ ಆ ಲೋಕಕ್ಕೆ ಹೋಗಿ ಕೃಷ್ಣನ ಈ ಮಹತ್ವವನ್ನು ಇದೆಲ್ಲವನ್ನು ತಿಳಿದುಕೊಂಡು ಗಾಬರಿಯಿಂದಾಗಿ ಏನಪ್ಪಾ ನನ್ನ ಮಗನ ಮಹತ್ವ ಅಂತ ಆಶ್ಚರ್ಯಗೊಂಡು ಆ ಇಡೀ ವರುಣ ಲೋಕದ ಸಂಪತ್ತನ್ನ ಇಲ್ಲಿವರೆಗೂ ತಾನು ನೋಡದೇ ಇರುವಂತಹ ಅಮೋಘವಾದ ಇಷ್ಟು ಅದ್ಭುತವಾದ ಸಂಪತ್ತನ್ನು ನೋಡಿ ಗಾಬರಿಗೊಳ್ತಾ ಇದ್ದಾನೆ. ಅದನ್ನು ನೋಡಿ ಎಷ್ಟು ಆಶ್ಚರ್ಯಚಕಿತನಾದ್ನೋ ಅದಕ್ಕಿಂತ ಮಿಗಿಲಾದ ಆಶ್ಚರ್ಯ ಅವನಿಗೆ ಇವರೆಲ್ಲ ಕೃಷ್ಣನ ಎದುರಿನಲ್ಲಿ ವಿಧೇಯರಾಗಿ ರಾಜನ ಎದುರಿನಲ್ಲಿ ಅವನ ಸೇವಕರು ಕಾವಲುಗಾರರು ಯಾವ ರೀತಿಯಾಗಿ ನಮಸ್ಕಾರ ಮಾಡ್ತಾರೋ ವಿಧೇಯತನವನ್ನು ತೋರಿಸ್ತಾರೋ ಆ ತರದ ವಿಧೇಯತೆಯನ್ನ ಇವರು ಎದುರಿನಲ್ಲಿ ಇಟ್ಟಿದ್ದನ್ನು ನೋಡಿ ಮತ್ತು ಆಶ್ಚರ್ಯ ಆಗ್ತಾ ಇದೆ. ಆಶ್ಚರ್ಯದಿಂದ ಇದು ಎಲ್ಲ ವಿಷಯಗಳನ್ನು ತಾನು ಅನುಭವಿಸಿದ ಎಲ್ಲ ಘಟನೆಗಳನ್ನ ನಂದ ಅವರಿಗೆ ತಿಳಿಸ್ತಾ ಇದ್ದಾನೆ. ಇದೆಲ್ಲ ಆದಾಗ ಆ ಬಾಂಧವರೆಲ್ಲ ಇದನ್ನು ಕೇಳ್ತಾ ಇದ್ದಾರಲ್ಲ, ಸ್ವಲ್ಪ ಆಸೆ ಹುಟ್ಟದು. ನಮಗೆ ಪರಿಚಯದವರು ಮುಖ್ಯಮಂತ್ರಿಗಳು, ಅವರು ಇವರು ರಾಷ್ಟ್ರಪತಿಗಳು ಇವರೆಲ್ಲ ಪರಿಚಯ ಇದ್ದಾರೆ ಅಂತಂದ್ರೆ ನಮಗೂ ಒಮ್ಮೆ ರಾಷ್ಟ್ರಪತಿಯ ಮನೆಯಲ್ಲಿ ಹಾಗೆ ಒಮ್ಮೆ ನೋಡ್ಲಿಕ್ಕೆ ಅವಕಾಶ ಸಿಗತ್ತೇನೋ ಅಂತ ಕೇಳಿ ಅದ್ರ ಒಳಗಡೆಯಲ್ಲಿ ಹೋಗಿ ಬರ್ತಾರಲ್ಲ. ಅಥವಾ ನಮಗೂ ಉಡುಪಿಯಲ್ಲಿ ಯಾರೋ ತುಂಬಾ ಪರಿಚಯಸ್ಥರಿದ್ದಾರೆ ಅಂತಂದು ಹೇಳಿದ್ರೆ ನಮಗೂ ತುಂಬಾ ಹೊತ್ತು ಅಲ್ಲಿ ದರ್ಶನಕ್ಕೆ ಅವಕಾಶ ಸಿಗತ್ತೋ, ಗರ್ಭಗುಡಿಯಲ್ಲಿ ಹೋಗಿ ಕೃಷ್ಣನ ಮೂರ್ತಿಯನ್ನು ನೋಡ್ಲಿಕ್ಕೆ ಅವಕಾಶ ಕೊಡ್ತಾರೋ ಏನೋ ಅಂತ ನಮಗೆ ಬೇಕಾದಂತಹ ಅಭೀಷ್ಟಗಳನ್ನ ಅವರಿಂದ ಪೂರೈಸಿಕೊಳ್ಳಿಕ್ಕೆ ಅಂತ ನಾವೆಲ್ಲ ಸ್ವಲ್ಪ ಅಪ್ಲಿಕೇಶನ್ ಹಾಕ್ತೀವಲ್ಲ, ಹಾಗೆ ಈ ಗೋಪಾಲರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ನಿನ್ನ ಮಗನಿಗೆ ಕೇಳಿ, ಸಾಕ್ಷಾತ್ ನಾರಾಯಣನೇ ಅಲ್ವಾ ನಿನ್ನ ಮಗ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಈ ಲೋಕಗಳನ್ನೇನಾದ್ರೂ ತೋರಿಸ್ತಾರೋ ಏನೋ, ನಿನ್ನ ಮಗ ತೋರಿಸ್ತಾನೋ ಏನೋ, ಸ್ವಲ್ಪ ನನಗೆ ಇನ್ಫ್ಲೂಯೆನ್ಸ್ ಮಾಡಿ ನಮಗೆ ಆ ಲೋಕಗಳನ್ನ ತೋರಿಸ್ಲಿಕ್ಕೆ ಸ್ವಲ್ಪ ಹೇಳು ಅಂತ ಹೇಳ್ತಾ ಇದ್ದಾರೆ. ತೇ ತ್ವೌತ್ಸಿಕ್ಯ ಧಿಯೋ ರಾಜನ್ ಮತ್ವಾ ಗೋಪಾಸ್ತ್ವಧೀಶ್ವರಂ ಅಪಿನ ಸ್ವಗತಿಂ ಸೂಕ್ಷ್ಮಾಂ ಉಪಾಧಾಸ್ಯದಧೀಶ್ವರ. ಆ ಲೋಕವನ್ನು ತೋರಿಸ್ತಾನೋ ಅಂತ ಕೇಳ್ತಾ ಇದ್ದಾನೆ. ಅವಾಗ ಇವರೆಲ್ಲ ಮಾತನಾಡ್ತಾ ಇರೋದು ಕೃಷ್ಣನಿಗೆ ಗೊತ್ತಾಗದೆ ಇರ್ಲಿಕ್ಕೆ ಸಾಧ್ಯವೇನೋ. ಎಲ್ಲರ ಅಂತರಂಗದಲ್ಲಿ ನಿಂತು ಅವರ ಭಾವನೆಗಳನ್ನ ಕೆರಳಿಸಿ, ಭಾವನೆಗಳನ್ನ ಮೂಡಿಸಿ ಪ್ರಜೆಗಳನ್ನ ರಕ್ಷಣೆ ಮಾಡುವಂತಹ ಪರಮಾತ್ಮನಿಗೆ ಜೀವನ ಪ್ರತಿಯೊಂದು ಆಗು ಹೋಗುಗಳನ್ನ ಅಮೂಲಾಗ್ರವಾಗಿ ತಿಳಿದಂತಹ ಆ ಪರಮಾತ್ಮನಿಗೆ ಇವರ ಆಲೋಚನೆಗಳು ಗೊತ್ತಾಗೋದಿಲ್ಲ ಏನು, ಎಲ್ಲವೂ ಗೊತ್ತಾಗುತ್ತೆ. ಗೊತ್ತಾದ್ರೂ ಕೂಡ ಅವರ ಅಭೀಷ್ಟ ಸಿದ್ಧಿಗೋಸ್ಕರವಾಗಿ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಇವರೆಲ್ಲ ಜನರು ಬರೀ ಕಾಮ, ಕ್ರೋಧ, ಲೋಭ, ಧನಮದ, ಐಶ್ವರ್ಯ ಮದ, ಅಧಿಕಾರದ ಮದದಿಂದಾಗಿ ಇವ್ರ ಕಣ್ಣಿದ್ದು ಕುರುಡಾಗಿ ಹೋಗ್ಬಿಟ್ಟಿದೆ. ಕಣ್ಣಿಗೆ ಪೊರೆ ಬಂದ್ರೆ ಕಣ್ಣಿದ್ರು ದೃಷ್ಟಿ ಇದ್ರೂ ಆ ವಸ್ತುಗಳು ನಮಗ್ ಕಾಣೋದಿಲ್ಲ. ಕಾಮಾಲೆಯ ಕಣ್ಣಿದ್ದವರಿಗೆ ಎಲ್ಲ ವಸ್ತುಗಳಿದ್ರೂ ಕೂಡ ಆ ವಸ್ತುಗಳು ಸಿಗೋದಿಲ್ಲ. ಅದರಂತೆ ಕಾಮಕರ್ಮಗಳಿಂದ ನಾವೆಲ್ಲ ಬಂಧಿತರಾಗಿ ಹೋಗ್ಬಿಟ್ಟಿದ್ದೇವೆ. ಅದಕ್ಕೆ ನಮ್ಮನ್ನು ನೋಡಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಜನರಿಗೆ ದೊಡ್ಡ ಅಜ್ಞಾನ ಇದೆ. ಏನ್ ಅಜ್ಞಾನ ಅಂತಂದ್ರೆ ನಮ್ಗೆಲ್ಲವೂ ಗೊತ್ತಿದೆ ಅನ್ನುವ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯಿಂದ ಮನಸ್ಸಿನಲ್ಲಿ ಏನೇನೋ ಆಸೆಗಳು, ಡಿಸೈರ್ಸ್, ಇಚ್ಛೆಗಳು, ಒಂದು ಸಿಕ್ಕರೆ ಮತ್ತೊಂದು ಸಿಕ್ಕರೆ ಮತ್ತೊಂದು ಅಂತ ಈ ಬಿಸಿಲು ಕುದುರೆಯನ್ನ ಹತ್ತಿಕೊಂಡು ಓಡ್ತಾ ಇರುವಂತಹ ಜನರಿಗೆ ಅಷ್ಟು ಸುಲಭವಾಗಿ ನನ್ನ ಲೋಕಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಅದನ್ನು ಇವರಿಗೆ ತೋರಿಸಿದ್ರೆ ಉಂಟು ಅಂತ ಅಂದುಕೊಂಡು ಹೀಗೆ ಆಲೋಚನೆ ಮಾಡಿ ಪರಮಾತ್ಮ ಸಾಮಾನ್ಯ ಜನರಿಂದ ನೋಡ್ಲಿಕ್ಕಾಗದೇ ಇರುವಂತಹ, ನಮ್ಮ ಈ ಪಾಂಚಭೌತಿಕ ಶರೀರದಿಂದ ಪ್ರವೇಶ ಮಾಡ್ಲಿಕ್ಕಾಗದೇ ಇರುವಂತಹ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ಜ್ಞಾನಿಗಳಿಗೆ ಮಾತ್ರ ಪ್ರವೇಶಿಸಲಿಕ್ಕೆ ಸಾಧ್ಯವಾದಂತಹ ತನ್ನ ವೈಕುಂಠ ಲೋಕವನ್ನು ಕೂಡ ಟಿವಿಯಲ್ಲಿ ರಾಷ್ಟ್ರಪತಿ ಭವನವನ್ನು ತೋರಿಸ್ತಾರಲ್ಲ, ಹಾಗೆ ಪರಮಾತ್ಮ ತೋರಿಸ್ತಾ ಇದ್ದಾನಷ್ಟೆ.
ಇತಿ ಸ್ವಾನಾಂ ಸ ಭಗವಾನ್ ವಿಜ್ಞಾಯಾಖಿಲ ದೃಕ್ ಸ್ವಯಂ ಸಂಕಲ್ಪ ಸಿದ್ಧಯೇ ತೇಷಾಂ ಕೃಪಯಾ ಇದಮಚಿಂತಯತ್. ಭಗವಂತ ಅವರ ಅಭೀಷ್ಟ ಸಿದ್ಧಿಗೋಸ್ಕರವಾಗಿ ತಾನು ಮನಸ್ಸಿನಲ್ಲಿ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಜನೋ ವೈ ಲೋಕಯೇ ತಸ್ಮಿನ್ ಅವಿದ್ಯಾ ಕಾಮ ಕರ್ಮಭಿಃ ಉಚ್ಚಾವಚಾಸು ಗತಿಷು ನ ವೇದ ಸ್ವಗತಿಂ ಭ್ರಮನ್. ನಾನ್ ಲೋಕದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹುಚ್ಚಾಪಟ್ಟೆ ತಿರುಗಾಡ್ತಾರೆ. ತನ್ನ ಗಮ್ಯ ಯಾವುದು ಅಂತ ಗೊತ್ತಿಲ್ಲ. ಯಾವ ದಾರಿಯಲ್ಲಿ ಹೋದರೆ ನಾನು ಯಾವುದಕ್ಕೋಸ್ಕರ ಹುಟ್ಟಿದ್ದೇನೋ ಆ ಸಾಧನೆಗಳನ್ನ ಮಾಡಿಕೊಳ್ಳಬಹುದು ಅನ್ನೋ ಪ್ರಜ್ಞೆಯೂ ಇಲ್ಲದೆ ಇರುವಂತಹ ನಾವು ಬಿಸಿಲು ಗುದರೆಯನ್ನ ಮರಳು ಗಾರ್ಡಿನಲ್ಲಿ ನೀರನ್ನ ಬೆನ್ನಟ್ಟಿ ಹೋದಂತೆ ಸುಖಕ್ಕೋಸ್ಕರವಾಗಿ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತೇವೆ. ಇಂಥವರಿಗೆ ನನ್ನ ಲೋಕವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇತಿ ಸಂಚಿತ್ಯ ಭಗವಾನ್ ಮಹಾಕಾರುಣಿಕೋ ವಿಭು ದರ್ಶಯಾಮಾಸ ಲೋಕಂ ಸ್ವಂ ಗೋಪಾನಾಂ ತಮಸಃ ಪರಂ. ಈ ರೀತಿಯಾಗಿ ಯೋಚನೆ ಮಾಡಿ ಇವರಿಗೆ ನಾನೇ ಕರುಣೆಯಿಂದ ನನ್ನ ಲೋಕಗಳನ್ನ ತಿಳಿಸಿದರೆ ಉಂಟು, ಇಲ್ಲ ಅಂತಂದ್ರೆ ಇವರಿಗೆ ಆ ಲೋಕಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದುಕೊಂಡು ತನ್ನ ಸ್ವರೂಪವನ್ನ, ಅಪ್ರಾಕೃತವಾದ ತನ್ನ ಶರೀರವನ್ನ ಅವರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ತನ್ನ ಲೋಕವನ್ನು ತೋರಿಸಿಕೊಡ್ತಾ ಇದ್ದಾನೆ. ಸಾಮಾನ್ಯ ಜನರಿಗೆ ನೋಡಿ ತಿಳಿಯಲಿಕ್ಕೆ ಅಸಾಧ್ಯವಾದಂತಹ ಇಂತಹ ಅದ್ಭುತವಾದಂತಹ ಲೋಕವನ್ನು ನೋಡಿದಾಗ ಅವರೆಲ್ಲ ಬಹಳ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಸತ್ಯಂ ಜ್ಞಾನಮನಂತಂ ಯತ್ ಬ್ರಹ್ಮ ಜ್ಯೋತಿಃ ಸನಾತನಂ ಯದ್ಧಿ ಪಶ್ಯಂತಿ ಮುನಯೋ ಗುಣಾಪಾಯೇ ಸಮಾಹಿತಂ. ಬರೀ ಜ್ಞಾನಿಗಳು ಇಡೀ ಜೀವನದಲ್ಲಿ ಸಾಧನೆಯನ್ನ ಮಾಡಿಕೊಂಡು ಸಾಧನೆಯ ಪರಿಪಾಕದ ಸಂದರ್ಭದಲ್ಲಿ ಭಗವಂತನನ್ನ ಕಂಡುಕೊಂಡು ಅದರಿಂದ ತಮ್ಮ ಸಂಚಿತವಾದ ಎಲ್ಲ ಪಾಪಗಳನ್ನ ಕಳೆದುಕೊಂಡು ಸೌಭರಿಯೇ ಮೊದಲಾದಂತಹ ಮಹರ್ಷಿಗಳಂತೆ ಜಗತ್ತಿನಲ್ಲಿ ಜ್ಞಾನವನ್ನ ಹಂಚುವ ಉದ್ದೇಶದಿಂದಾಗಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿ ನಂತರದಲ್ಲಿ ಭಗವಂತನ ಲೋಕವನ್ನ ಪ್ರವೇಶ ಮಾಡಿದಂತಹ ಮುಕ್ತರು ಯಾರಿದ್ದಾರೋ ಅವರು ಎಲ್ಲರನ್ನು ನೋಡ್ತಾ ಇದ್ದಾರೆ. ಎಷ್ಟು ಸುಖವಾಗಿ ನೆಲದಾಡ್ತಾ ಇದ್ದಾರೆ. ಅವರನ್ನು ನೋಡಿದಾಗ ಇವರಲ್ಲಿ ಹೊಟ್ಟೆ ಕಿಚ್ಚಾಗ್ತಾ ಇದೆ. ನಾವು ಇಂತಹ ಲೋಕಗಳನ್ನು ಪಡಿಬೇಕು, ನಾವು ಆ ರೀತಿಯಾಗಿ ಸುಖವಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಗೋಪಾಲಕರಿಗೆ ಆ ರೂಪವನ್ನು ತೋರಿಸ್ತಾ ಇದ್ದಾರೆ. ತೇತು ಬ್ರಹ್ಮ ಹೃದಂ ನೀತಾಹ ಮಗ್ನ ಕೃಷ್ಣಮಚಕ್ಷತ ದದೃಶರ ಬ್ರಹ್ಮಣೋ ಲೋಕಂ ಯತ್ರ ಕ್ರೂರೋಧ್ಯಗಾತ್ ಪುರಾ. ಅವರೆಲ್ಲರೂ ಕೂಡ ಬ್ರಹ್ಮ ಹೃದಂ ನೀತಾಹ, ಯಮುನಾ ನದಿಯ ಬ್ರಹ್ಮ ಹೃದ ಅಂತ ಅಲ್ಲಿ ಒಂದು ಮಡು ಅಂತಂದ್ರೆ ನಾವೀಗೆಲ್ಲ ಸ್ನಾನದ ಘಟ್ಟಗಳು ಅಂತ ಕರಿತೇವಲ್ಲ, ಆ ತರದ ಒಂದು ಘಟ್ಟಗಳು, ಅದನ್ನ ಮಡು ಅಂತ ಅನ್ನೋದಕ್ಕೆ ಈಗ ಘಾಟ್ ಅಂತ ಕರೀತಾರೆ. ಅಂತ ಒಂದು ಸ್ಥಳಕ್ಕೆ ಕೃಷ್ಣ ಇವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಈ ವೈಕುಂಠವೇ ಮೊದಲಾದ ಲೋಕಗಳನ್ನ ಅವರಿಗೆ ತೋರಿಸಿಕೊಡ್ತಾ ಇದ್ದಾನೆ. ಗೋಪಾಲಕರು ಕೂಡ ಅಲ್ಲಿಗೆ ಬಂದು ಆ ಕೃಷ್ಣನ ಲೋಕವನ್ನು ನೋಡ್ತಾ ಇದ್ದಾರೆ. ಅದು ಸಾಮಾನ್ಯವಾದ ಸ್ಥಳ ಅಲ್ಲ. ಮುಂದೆ ಅಕ್ರೂರನು ಕೂಡ ವೈಕುಂಠ ಲೋಕವನ್ನು ಇದೇ ಪ್ರದೇಶದಲ್ಲಿ ಕಾಣ್ತಾನೆ. ಮುಂದೆ ರಾಮಕೃಷ್ಣರಿಬ್ಬರನ್ನು ಕೂಡ ಅಕ್ರೂರ ಕಂಸನ ಆದೇಶದಂತೆ ಮಥುರಾ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾನೆ. ಅಂತಹ ಸಂದರ್ಭದಲ್ಲಿ ದಾರಿಯ ಮಧ್ಯದಲ್ಲಿ ಯಮುನಾ ನದಿಯಲ್ಲಿ ತನ್ನ ಆಹ್ನಿಕಗಳನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಕ್ರೂರನಿಗೂ ದಿವ್ಯ ದೃಷ್ಟಿಯನ್ನು ಕೊಟ್ಟು ಪರಮಾತ್ಮ ತನ್ನ ದರ್ಶನ ಇವ್ರಿಗಾಗುವ ಹಾಗೆ ಮಾಡ್ತಾನೆ. ಇವರೆಲ್ಲರೂ ಕೂಡ ವೈಕುಂಠ ಲೋಕವನ್ನ ಎಲ್ಲಿ ಅಕ್ರೂರ ಕಂಡಿದ್ದಾನೋ, ಮುಂದೆ ಕಾಣ್ತಾನೋ ಅದೇ ಸ್ಥಳದಲ್ಲಿ ಗೋಪಾಲಕರಿಗೂ ಕೂಡ ದಿವ್ಯ ದೃಷ್ಟಿಯನ್ನು ಕೊಟ್ಟು ಇವರಿಗೆ ಆ ಲೋಕದ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ. ನಂದಾದಯಸ್ತು ತಂ ದೃಷ್ಟ್ವಾ ಪರಮಾನಂದ ನಿರವೃತಾಃ ಕೃಷ್ಣಂಚ ತತ್ರ ಛಂದೋಭಿಃ ಸ್ತೂಯಮಾನಂ ಶುಚಿಸ್ಮಿತಾಃ. ನಂದಗೋಪ ಮುಂತಾದವರೆಲ್ಲ ವೈಕುಂಠ ಲೋಕ ನೋಡ್ತಾ ಇದ್ದಾರೆ. ಅಲ್ಲೆಲ್ಲ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಸಂತೋಷದಿಂದ ಅಲ್ಲಿರುವಂತಹ ಜನರೆಲ್ಲ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇರೋದನ್ನ ಅಲ್ಲಿಯೂ ಪರಮಾತ್ಮ ಕೃಷ್ಣ ರೂಪದಿಂದ ಇದ್ದಾನೆ, ಅನೇಕ ರೂಪಗಳಿಂದ ಇದ್ದಾನೆ. ಅಲ್ಲಿಗೆ ಹೋದಂತಹ ವ್ಯಕ್ತಿಗಳು ಕೂಡ ಕೃಷ್ಣನನ್ನ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇರೋದನ್ನ ನೋಡಿ ಬಹಳ ಸಂತೋಷಗೊಳ್ತಾ ಇದ್ದಾರೆ. ಆ ವೈಕುಂಠ ಲೋಕದಲ್ಲಿ ಮುಕ್ತರಿಂದ ಗೇಯನಾದಂತಹ ಸ್ತುತ್ಯನಾದಂತಹ ಪರಮಾತ್ಮ ಭೂಲೋಕಕ್ಕೆ ನಮ್ಮ ಅನುಗ್ರಹಕ್ಕೋಸ್ಕರ ಬಂದಿದ್ದಾನೆ ಅಂತ ತಿಳಿದುಕೊಂಡಾಗ, ಆ ಘಟನೆಗಳನ್ನು ನೋಡಿದಾಗ
ಇವರೆಲ್ಲ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ, ಮೈ ಎಲ್ಲ ರೋಮಾಂಚನವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಘಟನೆ ಆಗುವಾಗ ಈ ಅಧ್ಯಾಯವು ಕೂಡ ಸಮಾಪ್ತಿಯಾಗತ್ತೆ. ಇಲ್ಲಿ ವರುಣನನ್ನ ಅನುಗ್ರಹಿಸಿ ವರುಣ ಲೋಕದಲ್ಲಿ ಬಂಧಿತನಾದಂತಹ ತನ್ನ ತಂದೆಯಾದಂತಹ ನಂದಗೋಪನನ್ನ ಕೃಷ್ಣ ಕರೆದುಕೊಂಡು ಬಂದಿದ್ದಾನೆ. ಹಾಗೆ ನಮ್ಮನ್ನು ಕೂಡ ಅಪಾರವಾದ ದುಃಖ ಸಾಗರದಲ್ಲಿ ಮುಳುಗಿರುವಂತಹ ನಮ್ಮನ್ನ ದೊಡ್ಡ ದೊಡ್ಡ ಅಪಾಯಗಳಿಂದ ಕೃಷ್ಣನೇ ಪಾರು ಮಾಡ್ಬೇಕು, ಬೇರೆ ಯಾರು ನಮಗೆ ರಕ್ಷಕರಿಲ್ಲ ಅನ್ನುವ ದೃಢವಾದ ವಿಶ್ವಾಸವನ್ನ ಪರಮಾತ್ಮ ಕೊಡ್ಲಿ. ಅವರಿಗೆಲ್ಲ ವೈಕುಂಠ ಲೋಕದ ದರ್ಶನವನ್ನು ಕೊಟ್ಟಿದ್ದಾನೆ. ನಮಗೆ ದರ್ಶನ ಬೇಡ, ಅಲ್ಲಿ ವಾಸ ಸಿಗುವ ಹಾಗೆಯೂ ಕೂಡ ಪರಮಾತ್ಮ ಅನುಗ್ರಹಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ಅದಕ್ಕೆ ಬೇಕಾದ ಸಾಧನೆಗಳು ಜ್ಞಾನ ಮತ್ತು ಭಕ್ತಿ, ಅವುಗಳು ದಿನೇ ದಿನೇ ನಮ್ಮಲ್ಲಿ ಅಭಿವೃದ್ಧಿ ಆಗುವ ಹಾಗೆ ಪರಮಾತ್ಮ ಅನುಗ್ರಹಿಸಲಿ ಅಂತ ಕೇಳಿಕೊಂಡು ಇಂದಾದಂತಹ ಪಾಠವನ್ನ, ಆ ಪಾಠದಿಂದ ಬಂದಂತಹ ಪುಣ್ಯ ಏನಿದೆಯೋ ಅದೆಲ್ಲವನ್ನು ಕೂಡ ಗುರುಗಳ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾದು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳು. ನಮಸ್ಕಾರ. ಹರೇ ನಮಸ್ತೆ ಗುರುಗಳೇ.